ನಾವು ಕುಂದಾಪುರದಿಂದ ಬಂದವರು. ಹಾ ನಮ್ಮೊಂದು ಸೂಪರ್ ಮಾರ್ಕೆಟ್ ಓಪನ್ ಆಗ್ಲಿಕ್ಕಿದೆ ಹಾ 14th ಡಿಸೆಂಬರ್ಗೆ. ಹಾ ನೀವು ಬರ್ಬೇಕಂತ ನಾವು ಇರ್ತೀವಿ. ಅದು 14th ಇನ್ವಿಟೇಷನ್. 14th ಡಿಸೆಂಬರ್ಗೆ ನಂಗಂತೂ ಬರ್ಲಿಕ್ಕೆ ಆಗೋದಿಲ್ಲ. ಏನಂದ್ರೆ ನಾವು ಕಲಿತಂತ ಶಾಲೆ ಬೊಕ್ಕಪಟ್ಟಣ ಸರ್ಕಾರಿ ಪ್ರಾಥಮಿಕ ಶಾಲೆ. ಆ ಶಾಲೆಯಲ್ಲಿ 75ನೇ ವಾರ್ಷಿಕೋತ್ಸವ ಸಿಗುವುದೇ ನಮ್ಮೆಲ್ಲರ ಭಾಗ್ಯ. ಈ ಒಂದು ಕಾರ್ಯಕ್ರಮ ಬಿಟ್ಟು ನನಗೆ ಯಾವ ಕಾರಣಕ್ಕೂ ಬರ್ಲಿಕ್ಕೆ ಆಗುವುದಿಲ್ಲ, ದಯವಿಟ್ಟು ಕ್ಷಮಿಸಿ. ನೀವು ಇನ್ನೊಂದು ಸಮಯ ಕರೆದ್ರೆ ನಾನು ಖಂಡಿತ ಬರ್ತೇನೆ. ಇದೊಂದು ಟ್ರೈನ್ ಮಾಡಿದ್ರೆ ಆಗುದಿಲ್ಲ? ಇಲ್ಲ ಇಲ್ಲ, ನನಗೆ ಆ ಕಾರ್ಯಕ್ರಮಕ್ಕಿಂತ ದೊಡ್ಡದು ಯಾವುದಿಲ್ಲ. ನನಗೆ ವಿದ್ಯಾಭ್ಯಾಸವನ್ನು ಕೊಟ್ಟಂತಹ ಒಂದು ವಿದ್ಯಾ ಕೇಂದ್ರ ಆಗಿರ್ತದೆ. ಬೊಕ್ಕಪಟ್ಟಣ ಮಂಗಳೂರು ನಗರದಲ್ಲಿ ಒಂದು ಸರಕಾರಿ ದೊಡ್ಡ ಶಾಲೆ ಅಂದರೆ ಭಾರತ ಶಾಲೆ ಅಂದರೆ ದೊಡ್ಡ ಫೇಮಸ್. ನಮ್ಮ ಹಿರಿಯರು ಕೂಡ ಹೇಳ್ತಿದ್ರು. ಆ ಶಾಲೆಯಲ್ಲಿ ಕಲಿತವರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿದ್ದಾರೆ. ನಮ್ಮ ಮಾಜಿ ನಮ್ಮ ಲೋಕಸಭಾ ಸದಸ್ಯರಾದಂತಹ ಜನಾರ್ದನ್ ಪೂಜಾರಿ ಕೂಡ ನಮ್ಮ ಭಾರತ ದೇಶದ ಹಣಕಾಸಿನ ವಿತ್ತ ಮಂತ್ರಿಗಳು ಆಗಿದ್ದರು. ಹೀಗೆ ನನಗೆ ಬಹಳ ಖುಷಿ ಏನಂದರೆ, ನಮ್ಮ ಅನಾರೋಗ್ಯದಲ್ಲಿ ಇದ್ದರೂ ಕೂಡ ಜನಾರ್ದನ್ ಪೂಜಾರಿಯವರು ನಾವು ಅವರನ್ನು ಭೇಟಿ ಕೊಟ್ಟು ಕರೆದಾಗ ಈ ಶಾಲೆಯ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದೇ ಬರ್ತೇನೆ ಎಂಬ ಆಶ್ವಾಸನೆಯನ್ನು ನೀಡಿದ್ದಾರೆ. ಇಂತಹ ಒಂದು ಕಾರ್ಯಕ್ರಮ ನಮ್ಮ ಕಣ್ಣು ತುಂಬಿ ನೋಡುವಂತಹ ಒಂದು ನಮಗೆ ಒಂದು ಅವಕಾಶ ಇದೆ. ಆದ್ದರಿಂದ ದಯವಿಟ್ಟು ಕ್ಷಮಿಸಿ, ಮುಂದಿನ ದಿನಾಂಕ ಹೇಳಿದರೆ ನಾನು ಬರ್ತೇನೆ, ಖಂಡಿತ ಬರ್ತೇನೆ.